ಹಜ್ ಯಾತ್ರೆ ಆರಂಭವಾಗಿದೆ. ರಾಜ್ಯದಿಂದ ಸುಮಾರು 10,000ಕ್ಕೂ ಹೆಚ್ಚು ಮಂದಿ ಹಜ್ಜಾಜ್ಗಳು ಈ ಬಾರಿ ಹಜ್ ಯಾತ್ರೆಗೆ ಹೊರಳಿದ್ದಾರೆ. ಈ ಹಜ್ ಯಾತ್ರೆಗೆ ಹೊರಡುವವರು ಹಜ್ ಭವನದಲ್ಲಿ ಬಂದು ಸಾಕಷ್ಟು ತಯಾರಿಗಳನ್ನ ಇಲ್ಲಿ ಮಾಡಿ ನಂತರ ಇಲ್ಲಿಂದ ಹಜ್ ಯಾತ್ರೆಗೆ ಹೊರಡುವುದು ವಾಡಿಕೆ. ಇಲ್ಲಿ ಯಾವ ರೀತಿಯೆಲ್ಲ ತಯಾರಿಗಳನ್ನ ಮಾಡ್ತಾ ಇರ್ತಾರೆ, ಹಜ್ಜಾಜ್ಗಳಿಗೆ ಯಾವ ರೀತಿಯ ಸೌಲಭ್ಯಗಳನ್ನ ಇಲ್ಲಿ ಹಜ್ ಭವನದಿಂದ ಒದಗಿಸಲಾಗುತ್ತೆ ಎನ್ನುವುದನ್ನ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆ ಇವತ್ತು ಹಜ್ ಕಮಿಟಿಯ ಚೇರ್ಮನ್ ಆಗಿರುವಂತಹ ಜುಲ್ಫಿಕರ್ ಟಿಪ್ಪು ಅವರಿದ್ದಾರೆ. ಅವ್ರ ಜೊತೆ ಕೇಳೋಣ. ಈ ಬಾರಿಯ ಹಜ್ ಯಾತ್ರೆಯಲ್ಲಿ ಎಷ್ಟು ಜನ ಹಜ್ ಯಾತ್ರೆಗೆ ಹೋಗ್ತಾ ಇದ್ದಾರೆ ಸರ್, ಮತ್ತೆ ಯಾವ ರೀತಿಯ ತಯಾರಿಗಳನ್ನ ಮಾಡ್ತಾರೆ? ಅಲ್ಹಮ್ದುಲಿಲ್ಲಾ, ಈ ಸಲ ಟೋಟ್ಲಿ ನಮ್ಮ ಕರ್ನಾಟಕದಿಂದ 11,700 ಜನ ಕರ್ನಾಟಕದಿಂದ ಹೋಗ್ತಾ ಇದ್ದಾರೆ. ಇನ್ನವರೆಗೂ 25 ಫ್ಲೈಟ್ಸ್ ಹೋಗಿದೆ. ಟೋಟ್ಲಿ 31 ಫ್ಲೈಟ್ಸು. 8,900 ಜನ ಹೋಗಿದ್ದಾರೆ ಇಲ್ಲಿಂದ. ಆಮೇಲೆ ಕೆಲವರು ಹೈದರಾಬಾದ್ ಎಂಬಾರ್ಕೇಷನ್ ಪಾಯಿಂಟಿಂದ ಹೋಗಿದ್ದಾರೆ. ಬೀದರ್, ಗುಲ್ಬರ್ಗ, ರಾಯಚೂರು ಅವರೆಲ್ಲ ಹೈದರಾಬಾದಿಂದ ಹೋಗಿದ್ದಾರೆ. ಆಮೇಲೆ ಕೆಲವರು ಬೆಲ್ಗಾಮ್ದವರು ಬಾಂಬೆಯಿಂದ ಹೋಗಿದ್ದಾರೆ. ಇಲ್ಲಿಂದ ಎಲ್ಲ ಥರ ಸವಲತ್ತು ಪ್ರತಿ ವರ್ಷ ಏನು ಮಾಡ್ತೀವಿ ನಾವು ಇಂಪ್ರೂವ್ಮೆಂಟೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಥರ ಹಾಜಿಗಳಿಗೆ ಸ್ಟೇಯಿಂದ ಹಿಡಿದು ಅವ್ರದ್ದು ಅಕಾಮಿಡೇಷನ್, ಫುಡ್ಡು. ಈ ಸಲ ನಾವು ಪಾಸ್ಪೋರ್ಟ್ಸು ಹಾಜಿಗಳ ಹತ್ರ ತೊಗೊಂಡಿಲ್ಲ, ಯಾಕಂದರೆ ಆನ್ಲೈನ್ ವೀಸಾಸ್ ಎಲ್ಲ ಬಂದುಬಿಡ್ತು. ಆಮೇಲೆ ಎಲ್ಲ ಸಿನ್ಸ್ ಟೆಕ್ನಾಲಜಿ ಹೆಂಗೆ ಇಂಪ್ರೂವ್ ಆಗಿದೆ, ಎಲ್ಲ ಹಾಜಿಗಳು ಆನ್ಲೈನ್ ಫ್ಲೈಟ್ ಬುಕ್ಕಿಂಗ್ ಮಾಡಿಕೊಂಡ್ರು. ಸೊ ಈ ಸಲ ಒಂದು ಫ್ಲೈನಾಸು ಮತ್ತು ಒಂದು ಅಕಾಸ 2 ಏರ್ಲೈನು ಆಪ್ರೇಟ್ ಮಾಡ್ತಾ ಇದ್ದಾರೆ ಈ ಸಲ ಬೆಂಗಳೂರು ಎಂಬಾರ್ಕೇಷನ್ ಪಾಯಿಂಟಿಂದ. ಆಮೇಲೆ ಸೌದಿ ಅರೇಬಿಯಾನಲ್ಲಿ ಏನು ಇವಾಗ 8,000 ಚಿಲ್ಲರೆ ಜನ ಹೋಗಿದ್ದಾರೆ. ಅಲ್ಹಮ್ದುಲಿಲ್ಲಾ ಅಲ್ಲೂ ಏನು ಯಾವುದೇ ಒಂಥರ ಎಲ್ಲ ಬಿಲ್ಡಿಂಗ್ಸ್ ಚೆನ್ನಾಗಿದೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ರೂಮ್ಸು ಫೆಸಿಲಿಟೀಸ್ ಚೆನ್ನಾಗಿದೆ ಅಂತ ಹೇಳಿದ್ರು. ಹಜ್ಜಾಜ್ಗಳಿಗೆ ಇಲ್ಲಿ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡ್ತೀವಿ? ಇಲ್ಲಿ ಹಜ್ ಈ ಸಲ ಸುಮಾರು ನಾವು ಪ್ರತಿ ವರ್ಷ ಏನು ಮಾಡ್ತಾ ಇದ್ವಿ ಅಂದರೆ 3 ದಿವಸ ಮುಂಚೆ ರಿಪೋರ್ಟಿಂಗ್ ಮಾಡ್ಕೊಳ್ತಾ ಇದ್ವಿ. ಈ ಸಲ 24 ಗಂಟೆ ಮುಂಚಿತವಾಗಿ ರಿಪೋರ್ಟಿಂಗ್ ಮಾಡ್ಕೊಳ್ತಾ ಇದ್ದೀವಿ. 24 ಗಂಟೆ ಹೆಂಗೆ ರಿಪೋರ್ಟಿಂಗ್ ಮಾಡ್ಕೊಳ್ತೀವಿ, ನಾವು ಬ್ಯಾಗೇಜ್ ಎಲ್ಲ ಇಲ್ಲಿಂದ ತೊಗೊಂಡೋಗಿ ಏರ್ಪೋರ್ಟು ಫ್ಲೈಟ್ ವೈಸು ಕೊಟ್ಬಿಡ್ತೀವಿ. ಆಮೇಲೆ ಹಾಜಿಗಳಿಗೆ ಅವರು ಹ್ಯಾಂಡ್ ಬ್ಯಾಗೇಜ್ ಬರೀ ಇಕ್ಕೊಳ್ಳಿ ಅಂತ ಹೇಳ್ತೀವಿ. ಮಿಕ್ಕಿದ್ದು ವೀಸಾ ಕಾಪಿ, ಆಮೇಲೆ ಬಾರ್ ಕೋಡಿಂಗು. ಆಮೇಲೆ ಈ ಸಲ ಎಲ್ಲ ಹಾಜಿಗಳಿಗೆ ಏನು ಸ್ಮಾರ್ಟ್ ವಾಚ್ ಕೊಡ್ತಾ ಇದ್ದೀವಿ, ಸ್ಮಾರ್ಟ್ ವಾಚು ಕೊಟ್ಬಿಡ್ತಾ ಇದ್ದೀವಿ. ಈ ಸ್ಮಾರ್ಟ್ ವಾಚ್ ಹಜ್ ಕಮಿಟಿಯಿಂದ ಕೊಟ್ಟಿದ್ದೀರಾ ಅಥವಾ ಸ್ಮಾರ್ಟ್ ವಾಚ್ ಹೇಗೆ ಕಾರ್ಯನಿರ್ವಹಿಸುತ್ತೆ? ಈ ಸ್ಮಾರ್ಟ್ ವಾಚ್ ಸೆಂಟ್ರಲ್ ಹಜ್ ಕಮಿಟಿಯಿಂದ ಕೊಟ್ಟಿರೋದು. ಅದರಲ್ಲಿ ವಿಶೇಷವಾಗಿ ಏನಿದೆ ಅಂದರೆ, ಸಪೋಸ್ ಹಾಜಿಗೆ ಏನಾದರೂ ತೊಂದರೆ ಆಗಿಬಿಟ್ರೆ, ಅವರು ಎಲ್ಲಾದರೂ ಕಳೆದೋಗ್ಬಿಟ್ರೆ, ಅದು SOS ಅಂತ ಒಂದು ಬಟನ್ ಇದೆ, ಅದು ಪ್ರೆಸ್ ಮಾಡಿದ್ರೆ ಅವರು ಅಲ್ಲಿ ಒಂದು ಹಜ್ ಮಿಷನ್ ಆಫ್ ಇಂಡಿಯಾಯಿಂದ ಒಂದು ಇದು ಸೆಟಪ್ ಮಾಡಿದ್ದಾರೆ, ಕಂಟ್ರೋಲ್ ರೂಮ್. ಆ ಕಂಟ್ರೋಲ್ ರೂಮ್ ಮುಖಾಂತರ ಹಾಜಿ ಎಲ್ಲ 2 ಆಪ್ಷನ್ ಇದೆ. ಹಾಜಿಗೆ ಏನಾದರೂ ಕಾಯಿಲೆ ಇದ್ದರೆ ಆ ಕಾಯಿಲೆ ಬಟನ್ ಪ್ರೆಸ್ ಮಾಡಿದ್ರೆ ಹಾಸ್ಪಿಟಲ್ ಅವ್ರು ಅಟೆಂಡ್ ಮಾಡ್ತಾರೆ. ಕಳೆದೋಗ್ಬಿಟ್ರೆ ಅವ್ರ ಟೀಮ್ ಬಂದು ಅವ್ರು ಎಲ್ಲಿದ್ದಾರೆ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಊಟದ ವ್ಯವಸ್ಥೆ ಮಾಡಿದ್ದೀವಿ ಹಾಜಿಗಳಿಗೆ. ಆಮೇಲೆ ಹಾಜಿಗಳ ಜೊತೆ ಯಾರು ಬರ್ತಾರೆ, ನಮ್ಮ ಜಮೀರಣ್ಣ ಕಡೆಯಿಂದ 2016ಇಂದ ಹಿಡಿದು ಇನ್ನುವರೆಗೂ ಎಲ್ಲ ಹಾಜಿಗಳ ಜೊತೆ ಯಾರ್ಯಾರು ಬರ್ತಾರೆ, ಲಂಗರ್ ಅಂತೀವಿ ನಾವು. ಲಂಗರ್ ಮುಖಾಂತರ ಫ್ರೀ ಊಟದ ಅರೇಂಜ್ಮೆಂಟ್ಸು ಜಮೀರಣ್ಣ ಸ್ವತಃ ಅವ್ರ ಸ್ವಂತ ದುಡ್ಡಿನಲ್ಲಿ ಇದು ಅರೇಂಜ್ಮೆಂಟ್ ಮಾಡೋದು. ಜಮೀರಣ್ಣ ಈ ಹಜ್ ಕಮಿಟಿಗೆ ಯಾವಾಗಿಂದ ಬೆಂಗಳೂರು ಹಾಜಿಗಳು ಯಾತ್ರಾ ಸ್ಟಾರ್ಟ್ ಆಯಿತು ಆವತ್ತಿಂದ ಅವ್ರದ್ದು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಬಸ್ಸಸ್ದು ಜಮೀರಣ್ಣದೇ ಇರೋದು. ಎಲ್ಲ ಔಷಧಿ ಅವ್ರದ್ದೇ ಇರುತ್ತೆ. ಆಮೇಲೆ ಈ ಸಲ ಜಮೀರಣ್ಣ ಒಂದು 4 ವರ್ಷದಿಂದ ಏನು ಮಾಡ್ತಾ ಇದ್ದಾರೆ ಅಂದರೆ, ನಮ್ಗೆ ಯಾರ್ಯಾರು ಹಜ್ಜಿ ವಾಲಂಟಿಯರ್ಸ್ ಇದ್ದಾರೆ, ಅವ್ರು ಏನು ಒಳ್ಳೆ ಕೆಲಸ ಮಾಡ್ತಾರಂತ ಇನ್ನುವರೆಗೂ ಟೋಟ್ಲಿ 1,500 ವಾಲಂಟಿಯರ್ಸ್ಗೆ ಉಮ್ರಾ ಕಳಿಸಿದ್ದಾರೆ. ಮೊನ್ನೆ ಇಲ್ಲಿ ಬಂದಾಗ ಹೇಳಿದ್ರು, ಯಾರಾದರೂ ಬಿಟ್ಟೋಗಿದ್ರೆ ಅವ್ರಿಗೂ ಹೇಳ್ರಿ, ಅವ್ರಿಗೂ ನವಂಬರ್ನಲ್ಲಿ ಕಳಿಸ್ತೀನಿ ಅಂತ ಜಮೀರಣ್ಣ ಒಂದು 4 ಕೊಟ್ಟಿದ್ದಾರೆ. ಹಾಗಾಗಿ ಇದು ನಮ್ಮ ಜಮೀರಣ್ಣ ಕೊಡಗು ಹಜ್ ಕಮಿಟಿಗಾಗಲಿ ಹಾಜಿಗಳಿಗಾಗಲಿ ಜಮೀರಣ್ಣ ಎಲ್ಲ ಕಡೆ ಇರ್ತಾರೆ. ಇವತ್ತು ನಾನು ಏನಿದ್ರು ನಮ್ಮ ಹಾಜಿಗಳು ದುವಾಯಿಂದ ಅಲ್ಲಾಹ್ ಸುಬ್ಹಾನಹು ವ ತಆಲಾ ನನಗೆ ಈ ಒಂದು ಸ್ಥಾನ ಕೊಟ್ಟಿದ್ದಾನೆ, ಮಿನಿಸ್ಟರ್ ಆಗಿದ್ದೀನಿ ಅಂತ.